ರಾಜ್ಯ ಕಾಂಗ್ರೆಸ್ನಲ್ಲಿ ಒಳ ರಾಜಕೀಯ ಬೆಂಕಿ ಹೊತ್ತಿ ಉರಿಯುತ್ತಿದೆ. ಇತ್ತೀಚೆಗೆ ನಡೆದ ಉಪಚುನಾವಣೆಯಲ್ಲಿ ಪಕ್ಷದೊಳಗಿನ ಬಣ ರಾಜಕೀಯ ತಾರಕಕ್ಕೇರಿದ್ದು, ಇದೀಗ ಶಿಸ್ತು ಕ್ರಮಗಳ ಮೂಲಕ ಪಕ್ಷದ ಹೈಕಮಾಂಡ್ ನಾಯಕತ್ವ ಬಂಡಾಯದ ವಿರುದ್ಧ ಕಠಿಣ ಸಂದೇಶ ಸಾರಿದ್ದಾರೆ. ಈ ಜಗ್ಗಾಟದಲ್ಲಿ ಅಲ್ಪಸಂಖ್ಯಾತ ನಾಯಕರು ಗುರಿಯಾಗಿದ್ದು, ಒಬ್ಬೊಬ್ಬರ ತಲೆ ದಂಡವಾಗ್ತಿದೆ. ಬೈ ಎಲೆಕ್ಷನ್ನಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಆರೋಪ. ಸಾಲು ಸಾಲು ಅಲ್ಪಸಂಖ್ಯಾತ ನಾಯಕರ ತಲೆದಂಡ. ಈಗ ಜಮೀರ್ ತಲೆ ಮೇಲೆ ನೇತಾಡ್ತಾ ಇದೆ ತೂಗುಗತ್ತಿ. ದಾವಣಗೆರೆ ದಕ್ಷಿಣ ಉಪಚುನಾವಣೆ ಕೇವಲ ಒಂದು ಕ್ಷೇತ್ರದ ಗೆಲುವಿನ ಹೋರಾಟವಾಗದೆ ಒಳ ರಾಜಕೀಯದ ಹಾಗೂ ಸಮುದಾಯಗಳ ನಾಯಕರ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿತ್ತು. ಸಿಎಂ ಮತ್ತು ಡಿಸಿಎಂ ನಡುವಿನ ಒಳ ಸಂಘರ್ಷದ ನಡುವೆ ಈ ಉಪಚುನಾವಣೆ ನಡೆದಿರುವುದು ರಾಜಕೀಯ ಕುತೂಹಲ ಹೆಚ್ಚಾಗಿದೆ. ಇದೇ ಸಮಯದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಗಳ ಆರೋಪಗಳು ಹೆಚ್ಚಾಗ್ತಾ ಇದ್ದು, ಅಲ್ಪಸಂಖ್ಯಾತ ನಾಯಕರ ವಿರುದ್ಧ ಕ್ರಮ ಕೈಗೊಳ್ಳಲಾಗ್ತಿದೆ. ಇದರಿಂದ ಕಾಂಗ್ರೆಸ್ ಪಕ್ಷದ ಒಳಬಂಡಾಯ ಬಹಿರಂಗವಾಗಿ ಹೊರಬರ್ತಿದೆ. ಪಕ್ಷದ ಶಿಸ್ತನ್ನ ಕಾಪಾಡುವ ನಿಟ್ಟಿನಲ್ಲಿ ಮೊದಲಿಗೆ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿದ್ದ ಅಬ್ದುಲ್ ಜಬ್ಬಾರ್ ರಾಜೀನಾಮೆ ನೀಡಿದ್ರು. ಬಳಿಕ ಪಕ್ಷದಿಂದ ಉಚ್ಚಾಟನೆ ಮಾಡಲಾಯಿತು. ಜಬ್ಬಾರ್ ಬೆನ್ನಲ್ಲೇ ಎಂಎಲ್ಸಿ ನಸೀರ್ ಅಹಮದ್ರನ್ನ ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ವಜಾಗೊಳಿಸಲಾಯಿತು. ಬಳಿಕ ಸಚಿವ ಜಮೀರ್ ಅಹಮದ್ರನ್ನ ಸಿಎಂ ಮನೆಗೆ ಕರೆಸಿ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ ಎನ್ನಲಾಗಿದೆ. ಅಮಾನತು ಕ್ರಮಕ್ಕೆ ಜಬ್ಬಾರ್ ತೀವ್ರ ಆಕ್ರೋಶ. ಡಿಕೆ ಶಿವಕುಮಾರ್ ವಿರುದ್ಧ ಬಂತು ಭಾರೀ ಆರೋಪ. ಇನ್ನೊಂದು ಕಡೆ ಸಾಲು ಸಾಲು ಅಲ್ಪಸಂಖ್ಯಾತ ನಾಯಕರ ವಿರುದ್ಧ ಕ್ರಮಕ್ಕೆ ಆಕ್ರೋಶ ಭುಗಿಲೆದ್ದಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಪಕ್ಷದ ಅಧಿಕೃತ ಅಭ್ಯರ್ಥಿಗೆ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ ಎಂಬ ಆರೋಪದ ಹಿನ್ನೆಲೆ ಡಿಕೆಶಿ ಪಕ್ಷದಿಂದ ವಜಾಗೊಳಿಸಿದ್ರು. ಹೇಗೆ ಸಿದ್ದರಾಮಯ್ಯ ಅವರ ಆಪ್ತರ ವಿರುದ್ಧ ಸಮರ ಸಾರಿರುವ ಡಿಕೆಶಿ ವಿರುದ್ಧವೂ ಆಕ್ರೋಶ ಭುಗಿಲೆದ್ದಿದೆ. ಇನ್ನು ಅಮಾನತು ಕ್ರಮಕ್ಕೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿರುವ ಅಬ್ದುಲ್ ಜಬ್ಬಾರ್ ನನ್ನ ವಿರುದ್ಧದ ದಾಖಲೆಗಳನ್ನು ಬಹಿರಂಗಪಡಿಸಲಿ ಅಂತ ಸವಾಲು ಹಾಕಿದ್ದಾರೆ. ಅಧಿಕೃತ ನೋಟಿಸ್ ಬಂದ ಬಳಿಕವೇ ಉತ್ತರ ನೀಡುತ್ತೇನೆ ಅಂತ ಹೇಳಿದ್ದಾರೆ. ಈ ನಡುವೆ ಮುಸ್ಲಿಂ ನಾಯಕರ ವಿರುದ್ಧ ತೆಗೆದುಕೊಳ್ತಾ ಇರೋ ಕ್ರಮ ಕಾಂಗ್ರೆಸ್ ರಾಜಕೀಯವಾಗಿ ಹಿನ್ನಡೆಯಾಗಬಹುದು ಎಂಬ ಚರ್ಚೆ ಶುರುವಾಗಿದೆ. ಈ ಕ್ರಮ ಮುಂದುವರೆದರೆ ಜಮೀರ್ ಮೇಲೂ ಶಿಸ್ತಿನ ಕ್ರಮ ಕೈಗೊಳ್ಳೋ ಸಾಧ್ಯತೆಗಳಿದೆ ಎಂಬ ಮಾತುಗಳು ಕೇಳಿ ಬರ್ತಿದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ವಲಯದ ಮೇಲೆ ಪಕ್ಷದ ಅಧ್ಯಕ್ಷರಾಗಿರುವ ಡಿಕೆ ಶಿವಕುಮಾರ್ ಹೊಂಚು ಹಾಕಿ ಸಂಚು ರೂಪಿಸಿ ಮುಗಿಸ್ತಿದ್ದಾರೆ ಅನ್ನೋ ಆರೋಪವು ಕೇಳಿ ಬಂದಿದೆ. ಟ್ವೀಟ್ ಮೂಲಕ ಡಿಕೆಶಿಯನ್ನ ಕುಟುಕಿದ ಜೆಡಿಎಸ್. ಕಾಂಗ್ರೆಸ್ನಲ್ಲಿನ ಬೆಳವಣಿಗೆಯನ್ನ ಕಂಡ ಜೆಡಿಎಸ್ ಡಿಕೆಶಿ ವಿರುದ್ಧ ಕುಟುಕಿದ್ದಾರೆ. ಕುರ್ಚಿ ಆಸೆಗಾಗಿ ಡಿಕೆಶಿ ವಿರೋಧಿ ಬಣದ ನಾಯಕರನ್ನ ಹೊಂಚು ಹಾಕಿ ಸಂಚು ರೂಪಿಸ್ತಾ ಇರೋ ಡಿಕೆಶಿ ನಡೆಯನ್ನ ಖಂಡಿಸಿದೆ. ಮುಂದಿನ ದಿನಗಳಲ್ಲಿ ಇದು ಕಾಂಗ್ರೆಸ್ಗೆ ಭಾರೀ ಹೊಡೆತ ಬೀಳಲಿದೆ. ಉಪಚುನಾವಣೆ ಕಣದಿಂದ ಆರಂಭವಾದ ಒಳಬಂಡಾಯದ ಜ್ವಾಲೆ ಇದೀಗ ಶಿಸ್ತಿನ ಕ್ರಮಗಳ ಮೂಲಕ ಒಬ್ಬೊಬ್ಬರನ್ನೇ ಬಲಿ ಪಡೆದುಕೊಳ್ಳುತ್ತಿದೆ. ಇದು ಪಕ್ಷದ ಸಂಘಟನಾ ಬಲವನ್ನು ಕುಗ್ಗಿಸುವುದಲ್ಲದೆ ಮತ್ತಷ್ಟು ಭಿನ್ನಮತಕ್ಕೆ ಕಾರಣವಾಗಿದೆ. ಈ ಒಳಬೇಗುದಿಗೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ಮದ್ದರಿಯಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ.